ಅಂಬಾನಿ ಸ್ಟಾರ್ಟ್ ಎಲ್ಲೋ ಒಂದು ಕಡೆ ಮಾಡಿರ್ಬೇಕಲ್ಲ. ಅಂಬಾನಿ ಆಗ್ಬಿಟ್ರ, ಅದಾನಿ ಆಗ್ಬಿಟ್ರ, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು. ಇವತ್ತು ನಾವು ಇಲ್ಲಿ ನೋಡಿದ ತಕ್ಷಣ ಆತ ಅವನಿಗೇನು ಅವನ ಮಕ್ಳಿಗೇನು ಅಂತ ನಾವು ಅಂತೀವಿ. ಬಟ್ ಎಲ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದೋ ಝೀರೋ ಇರಲೇಬೇಕಲ್ಲ. ಆರಂಭದ ರೇಖೆ ಇದೆಯಲ್ಲ, ಅದು ಎಲ್ರಿಗೂ ಭಗವಂತ ಸೇಮೆ ಇಡೋದು. ಇವತ್ತಿನ ನರೇಂದ್ರ ಮೋದಿ ಅವರು ತಕ್ಷಣ ಆಗ್ಬಿಟ್ಟಿದ್ರ. ಅಮೆರಿಕ ಅವ್ರಿಗೆ ವೀಸಾ ನಿರಾಕರಣೆ ಮಾಡಿತ್ತು. ಇವತ್ತು ನೋಡಿ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ಳುತ್ತೆ. ಅರ್ಥ ಅಷ್ಟೇ. ಬಿಗಿನಿಂಗ್ ಲೈನ್, ಸ್ಟಾರ್ಟಿಂಗ್ ಲೈನ್ ಅಂತ ಏನು ಹೇಳ್ತೀವಲ್ಲ ನಾವು, ಆರಂಭ ರೇಖೆ ಇದೆಯಲ್ಲ, ನಮ್ಮ ಟೈಮ್ ಲೈನ್ ಡಿಫ್ರೆಂಟ್, ಕಾಲಘಟ್ಟ ಬೇರೆ ಬೇರೆ. ಚೈತ್ರ ಅವರು ನನಗಿಂತ ಒಂದು 25-30 ವರ್ಷ ನಿಧಾನಕ್ಕೆ ಹಿಂದೆ ಹುಟ್ಟಿದ್ದಾರೆ. ಹಾಗಾಗಿ ನೀವು ಇಲ್ಲಿ ನಿಂತಿದ್ದೀರಿ, ನಾನು ಅಲ್ಲೆಲ್ಲೋ ನಿಂತಿದ್ದೆ. ನನ್ನ ಆರಂಭದ ಗೆರೆ ನಿಮ್ಮ ಆರಂಭದ ಗೆರೆ ಆ ಲೆಕ್ಕಾಚಾರದಲ್ಲಿ ಒಂದೇ. ಟೈಮ್ ಲೈನ್ ಡಿಫ್ರೆಂಟ್ ಇದ್ರು. ನಾನು ಒಂದು ಕಾಲದಲ್ಲಿ ನನ್ನ 300 ರೂಪಾಯಿ ಇಲ್ಲ ಸ್ಟಾರ್ಟ್ ಮಾಡಿ 90 ರೂಪಾಯಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಆರಂಭದ ಗೆರೆ ನೀವು 9,000ಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಯಾಕಂದ್ರೆ ಇನ್ಫ್ಲೇಷನ್ನು ಅದಾಗಿ. ಸೊ ಆರಂಭದ ಗೆರೆ ಲೆಕ್ಕಾಚಾರದಲ್ಲಿ ನಿಮ್ದು ನಂದು ಒಂದೇ, ಅಂಬಾನಿದು ನಂದು ಒಂದೇ, ಅಂಬಾನಿದು ನಿಮ್ದು ಒಂದೇ. ಆಮೇಲೆ ಅವರು ಅದನ್ನ ಬಿಲ್ಡ್ ಮಾಡ್ಕೋತಾ ಹೋಗ್ತಾರೆ. ಬಾಸ್ ವಾಲಾ, ಬಿ ದ ಬಾಸ್.